ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಇವತ್ತು ಭಾಗ್ಯಲಕ್ಷ್ಮಿ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ. ಇವತ್ತು ಬೆಳಗ್ಗೆ ತಿಂಡಿನೇ ಭಾಗ್ಯ ಎಲ್ಲರಿಗೂ ಕೂಡ ರೆಡಿ ಮಾಡಿರ್ತಾಳೆ. ಎಲ್ಲರೂ ಕೂಡ ಖುಷಿಯಾಗಿ ತಿಂಡಿ ತಿನ್ನೋಕೆ ಡೈನಿಂಗ್ ಟೇಬಲ್ಗೆ ಬಂದು ಕೂರ್ತಾರೆ. ಭಾಗ್ಯ ಎಲ್ಲರಿಗೂ ಕೂಡ ತಿಂಡಿ ನೀಡಿದ ತಕ್ಷಣ ಎಲ್ಲರೂ ಕೂಡ ತಿಂಡಿ ತಿಂತಾ ಇರ್ತಾರೆ ಫುಲ್ ಖುಷಿಯಾಗಿ. ಆದರೆ ಇಲ್ಲಿ ತನ್ವಿ ಮಾತ್ರ ತುಂಬ ಬೇಜಾರಾಗಿರ್ತಾಳೆ. ಅದನ್ನು ಯಾರೂ ಕೂಡ ಅಷ್ಟು ಆಗಿ ಅಬ್ಸರ್ವ್ ಮಾಡಿರಲ್ಲ. ಇನ್ನು ತಿಂಡಿ ತಿಂದಿದ ತಕ್ಷಣ ಸುಂದರಿ ಮಾತ್ರ ಸೂಪರ್ ಭಾಗ್ಯ ನಿನ್ನ ತಿಂಡಿ ಅಂತ ಹೇಳ್ತಾರೆ. ಅಮ್ಮ ಅಂತೂ ಇಂತೂ ನೀನು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಲ್ವಾ ಅಮ್ಮ, ಆ ಶ್ರೇಷ್ಠ ಆಂಟಿ ಈ ಪೂಜಾ ಚಿಕ್ಕಿ ಮಾಡಿರೋದು ತಿಂದು ತಿಂದು ನಾನು ಹೊಟ್ಟೆನೇ ಕೆಟ್ಟೋಗ್ಬಿಟ್ಟಿತ್ತಮ್ಮ ಅಂತ ಗುಂಡಣ್ಣ ಹೇಳ್ಬಿಡ್ತೇನೆ. ಆವಾಗ ಮನೆಯವರೆಲ್ಲ ನಕ್ಬಿಡ್ತಾರೆ. ಯಾಕೋ ಗುಂಡಣ್ಣ ನಾವು ಮಾಡಿರೋ ಅಡುಗೆನ ಅಷ್ಟು ಗೂಂಡ ಥರ ಮಾತಾಡ್ತಾ ಇದೆಯಂತ ಸುಂದ್ರಿ ಕೇಳಿದ ತಕ್ಷಣ, ಅಯ್ಯೋ ಸುಂದ್ರಿ ಆಂಟಿ ನೀವು ಮಾಡೋ ಅಡುಗೆ ಹೇಗಿರುತ್ತೆ ಗೊತ್ತಾ, ನಮ್ಮ ಸ್ಕೂಲಲ್ಲಿ ಸೈನ್ಸ್ ಮೇಡಮು ಲ್ಯಾಬಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ನೋಡು, ಅದಕ್ಕೂ ಇದಕ್ಕೂ ಒಂದು ಡಿಫ್ರೆನ್ಸ್ ಇಲ್ಲ ಅಂತ ಗುಂಡಣ್ಣ ಹೇಳ್ಬಿಡ್ತಾನೆ. ಅವಾಗ ಮನೆಯವರಂತೂ ಇನ್ನೂ ಫುಲ್ ಖುಷಿಯಾಗಿ ನಗ್ತಾ ಇರ್ತಾರೆ. ಅವಾಗ ಪೂಜಾ ಕೂಡ ಗುಂಡಣ್ಣ ಏನು ಇತ್ತೀಚೆಗೆ ತುಂಬ ಕಾಮಿಡಿ ಮಾಡ್ತಾ ಇದೀಯಾ, ಅದು ನಾವು ಮಾಡಿರೋ ಅಡುಗೆ ಮೇಲೆ ಕಾಮಿಡಿ ಮಾಡ್ತೀಯ ಅಂತ ಕೇಳಿದ ತಕ್ಷಣ, ಅಯ್ಯೋ ಪೂಜಾ ಚಿಕ್ಕಿ ನೀನು ಸುಂದರಿ ಆಂಟಿ ಮಾಡೋ ಅಡುಗೆನೇ ಒಂದು ದೊಡ್ಡ ಕಾಮಿಡಿ, ಇನ್ನು ಆ ಕಾಮಿಡಿ ಮುಂದೆ ನಂದೆಲ್ಲಿ ಕಾಮಿಡಿ ಹೇಳಿ ಅಂತ ಗುಂಡಣ್ಣ ಹೇಳಿ ಮತ್ತೆ ಎಲ್ಲರನ್ನೂ ಕೂಡ ನಗಿಸ್ತಾ ಇರ್ತಾನೆ. ಹೌದು ಮಾತಾಡು ಇನ್ಮೇಲೆ ಬಾ ಅದು ಮಾಡಿಕೊಡು ಚಿಕ್ಕಿ ಇದು ಮಾಡಿಕೊಡು ಚಿಕ್ಕಿ ಅಂತ ಅವಾಗ ಹೇಳ್ತೀನಿ ನಿನಗೆ ಅಂತ ಪೂಜೆ ಹೇಳ್ತಾಳೆ. ಅವಾಗ ಇಲ್ಲಿ ಧರ್ಮ ಅವರು ಕೂಡ, ಅಯ್ಯೋ ಗುಂಡಣ್ಣ ನೀನು ಮಾತ್ರ ಆ ತಪ್ಪು ಮಾಡೋಕ್ಕೆ ಹೋಗ್ಬೇಡ, ಅದರಿಂದ ನಾವು ಕೂಡ ಇವ್ರು ಮಾಡಿರೋ ಅಡುಗೆ ತಿನ್ನೋ ಗತಿ ಬಂದ್ಬಿಡುತ್ತೆ ಅಂತ ಧರ್ಮಣ್ಣ ಹೇಳ್ಬಿಡ್ತಾರೆ. ಅಯ್ಯೋ ಏನು ಧರ್ಮಣ್ಣ ನೀವು ಕೂಡ ಹೀಗೆ ಮಾತಾಡ್ತೀರಾ ಅಂತ ಸುಂದರಿನೂ ಕೂಡ ಹೇಳಿ ನಗ್ತಾ ಇರ್ತಾರೆ. ಇವತ್ತಂತೂ ಮನೆಯಲ್ಲಿ ಎಲ್ಲರೂ ಕೂಡ ಫುಲ್ ಖುಷಿಯಾಗಿರ್ತಾರೆ. ಇನ್ನು ತನ್ವಿ ಬೇಜಾರಾಗಿರೋದನ್ನ ಭಾಗ್ಯ ನೋಡಿಬಿಟ್ಟು, ಯಾಕೆ ಬಂಗಾರಿ ಎಲ್ಲರೂ ಕೂಡ ಇಷ್ಟು ಖುಷಿಯಾಗಿದ್ದಾರೆ, ನೀನು ಯಾಕೆ ಇಷ್ಟು ಬೇಜಾರಾಗಿದ್ದೀಯ ಅಂತ ಭಾಗ್ಯ ಕೇಳೇ ಬಿಡ್ತಾಳೆ. ಬಂಗಾರಿ ಏನಾಯ್ತು ಬಂಗಾರಿ, ಯಾವಾಗಲೂ ಪೂಜಾ ಆಂಟಿ ಸುಂದರ ಆಂಟಿನ ಕಾಲೆಳೆಕೆ ನೋಡ್ತಾ ಇರ್ತಿದ್ದೆ, ಇವತ್ತು ಗುಂಡಣ್ಣ ಇಷ್ಟೆಲ್ಲ ಕಾಮಿಡಿ ಮಾಡಿದ್ರು ನೀನು ಸುಮ್ಮನೆ ಇದೀಯಾ, ಏನಾಯ್ತು ಹೇಳು ಅಂತ ಭಾಗ್ಯ ಕೇಳಿದ ತಕ್ಷಣ, ಅಯ್ಯೋ ಇನ್ನೇನಾಗಿರುತ್ತೆ ಹೇಳು, ಆ ಸುಡ್ಗಾಡ್ ಫೋನಿಗೆ ಕೋಪ ಮಾಡಿಕೊಂಡು ಸಿಟ್ಟು ಮಾಡ್ಕೊಂಡು ಕೂತಿರ್ತಾಳೆ ಅಂತ ಕುಸುಮ ಹೇಳ್ತಾರೆ. ನೋಡು ನೀನು ಎಷ್ಟೇ ಕೋಪ ಮಾಡಿಕೊಂಡ್ರು ಸಿಟ್ಟು ಮಾಡಿಕೊಂಡ್ರು ನಾನಂತೂ ಆ ಸುಡ್ಗಾಡ್ ಫೋನ್ ಅಂತೂ ನಿನಗೆ ಕೊಡ್ಸಲ್ಲ ಅಂತ ಕುಸುಮ ಹೇಳ್ತಾರೆ. ಅಯ್ಯೋ ಅಜ್ಜಿ ನಾನೇನು ಅದು ಕೋಪ ಮಾಡ್ಕೊಂಡು ಕೂತಿಲ್ಲ, ನಾನೇನು ನಿಮ್ಮ ಥರಲ್ಲ, ಅದೇ ಆಗಬೇಕು ಇದೇ ಆಗಬೇಕು ಅಂತ ಹಠ ಮಾಡೋಕೆ ಅಂತ ಹೇಳಿದ ತಕ್ಷಣ, ಅಯ್ಯೋ ಬಂಗಾರಿ ಯಾಕೆ ನೀನು ದೊಡ್ಡವ್ರಿಗೆ ಈ ಥರ ಮಾತಾಡ್ತಾ ಇದೀಯ ಅಂತ ಭಾಗ್ಯ ಕೋಪ ಮಾಡ್ಕೊಳ್ತಾಳೆ. ನೋಡು ಆ ಥರ ಎಲ್ಲ ನೀನು ಮಾತಾಡಬೇಡ, ಏನಾಗಿದೆ ಅಂತ ಮೊದಲು ಹೇಳು ಅಂತ ಭಾಗ್ಯ ಕೇಳ್ತಾಳೆ. ಅಕ್ಕ ಅದನ್ನ ನಾನು ಹೇಳ್ತೀನಿ ಅಂತ ಪೂಜಾ ಹೇಳಕ್ಕೆ ಹೋಗ್ತಾಳೆ. ಅಕ್ಕ ತನ್ವಿ ಕಾಲೇಜಲ್ಲಿ ಇವಾಗ ಕೋರ್ಸ್ಗಳು ಇರುತ್ತೆ, ಅವಳು ಇವಾಗ ಕೋರ್ಸ್ಗೆ ಜಾಯಿನ್ ಆಗಬೇಕು ಅಂತ ಅಂದ್ಕೊಂಡಿದ್ಲು, ನೀವು ಇವಾಗ ಫೋನ್ ಬೇಡ ಅಂತ ಹೇಳಿದ್ದೀರಾ, ಇನ್ನು ಕೋರ್ಸ್ ಸೇರ್ಕೊಳ್ತೀನಿ ಅಂದರೆ ಸೇರಿಸಲ್ಲ ಅಂತ ಅವಳಿಗೆ ಗೊತ್ತು, ಅದಕ್ಕೆ ಅವಳಷ್ಟು ಬೇಜಾರಾಗಿದ್ದಾಳೆ ಅಂತ ಪೂಜೆ ಹೇಳಿದ ತಕ್ಷಣ, ಏನು ಕೋರ್ಸ್ ಅದು, ಏನಾದರೂ ಆಗಿರಲಿ ಕೋರ್ಸು ಬಂಗಾರಿ ನಂದಂತೂ ಫುಲ್ ಸಪೋರ್ಟ್ ಇದೆ ನಿನಗೆ ಅಂತ ಇಲ್ಲಿ ಧರ್ಮಣ್ಣ ಅವರು ಹೇಳ್ತಾರೆ. ಆದರೆ ಈ ಕಡೆ ಕುಸುಮ ಅವರು ಏನ್ರಿ ಅದು ಏನು ಕೋರ್ಸ್ ರೀ ಅದು ಅಂತ ಜೋರಾಗಿ ಕೇಳ್ತಾರೆ. ಅಯ್ಯೋ ಅತ್ತೆ ತನ್ವಿ ಒಂದು ಸಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ತಾಳೆ, ಆ ವಿಷಯದ ಬಗ್ಗೆನೇ ಓದೋದಿರುತ್ತೆ, ಅದಕ್ಕೆ ಕೋರ್ಸ್ ಅಂತ ಹೇಳ್ತಾರೆ ಅಂತ ಪೂಜೆ ಹೇಳಿದ ತಕ್ಷಣ, ಏನು ಬೇಡ ಇರೋದು ಓದಿದ್ರೆ ಸಾಕು ಅಂತ ಭಾಗ್ಯ ಅಮ್ಮ ಹೇಳ್ಬಿಡ್ತಾರೆ. ಅವಾಗ ತನ್ವಿಗಂತೂ ಫುಲ್ ಬೇಜಾರಾಗ್ಬಿಡುತ್ತೆ. ಅಲ್ಲ ಅದನ್ನ ತಗೊಳ್ಳೋದ್ರಿಂದ ಅವಳಿಗೇನು ತೊಂದರೆ ಆಗಲ್ಲ ತಾನೆ ಅಂತ ಪೂಜೆ ಹೇಳಿದ ತಕ್ಷಣ, ಅಯ್ಯೋ ಕುಸುಮ ಅದರಿಂದ ನಮ್ಮ ಬಂಗಾರಿಗೆ ಇನ್ಫ್ಯಾಕ್ಟ್ ಇನ್ನೂ ತುಂಬ ಒಳ್ಳೆಯದೇ ಆಗುತ್ತೆ ಅಂತ ಧರ್ಮ ಅವರು ಹೇಳ್ತಾರೆ. ಹೌದು ಅತ್ತೆ ಇದೆಲ್ಲ ಕಾಲೇಜ್ ಡೇಸಲ್ಲಿ ಮಾಡಬೇಕಾಗುತ್ತೆ ಅಮ್ಮ, ಬರೀ ಕಾಲೇಜ್ ಅಂದರೆ ಬುಕ್ಸ್ನ ಓದ್ಕೊಂಡು ಬರೋದಲ್ಲ, ಈ ಥರ ಎಲ್ಲ ಕೋರ್ಸ್ ಕೂಡ ಮಾಡಬೇಕಾಗುತ್ತೆ ಅಂತ ಪೂಜಾ ಅವ್ರ ಅಮ್ಮಗೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾಳೆ. ಆವಾಗ ಕುಸುಮ ಕೂಡ ಸ್ವಲ್ಪ ಹೊತ್ತು ಯೋಚನೆ ಮಾಡಿ, ಸರಿ ಆಯಿತು ಅದೇನೋ ಸೇರ್ಕೋಬೇಕು ಅಂದೆಲ್ಲ ಸೇರ್ಕೋ ಹೋಗು, ನಂದಂತೂ ಏನೂ ಅಭ್ಯಂತರ ಇಲ್ಲ ಅಂತ ಕುಸುಮ ಹೇಳಿದ ತಕ್ಷಣ, ಅಜ್ಜಿ ನಿಜವಾಗ್ಲೂ ಅಂತ ತನ್ವಿ ಅಂತೂ ಫುಲ್ ಖುಷಿಯಾಗಿ ಕೇಳ್ತಾಳೆ. ಕುಸುಮ ಯಾವತ್ತೂ ಓದೋ ವಿಚಾರದಲ್ಲಿ ಯಾರಿಗೂ ಅಡೆತಡೆ ಮಾಡಲ್ಲ, ಹೋಗು ಅದೇನೋ ಕೋರ್ಸ್ ಅಂದೆ ಅಲ್ವಾ ಹೋಗಿ ಜಾಯಿನ್ ಆಗಿ ಚೆನ್ನಾಗಿ ಓದು ಅಂತ ಕುಸುಮ ಹೇಳಿದ ತಕ್ಷಣ, ಥ್ಯಾಂಕ್ ಯು ಸೋ ಮಚ್ ಅಜ್ಜಿ ಅಂತ ಇಲ್ಲಿ ತನ್ವಿನೂ ಕೂಡ ಹೇಳ್ತಾರೆ. ಅಯ್ಯೋ ಭಾಗ್ಯ ಅವಳ್ದೇನು ನೋಡಮ್ಮ ಕಾಲೇಜಲ್ಲಿ ಹೋಗಿ ಅದೇನು ಕೋರ್ಸು ಜಾಯಿನ್ ಮಾಡಿಸಿ ಬಾ ಅಂತ ಭಾಗ್ಯಗೆ ಹೇಳಿದ ತಕ್ಷಣ, ಸರಿಯತ್ತೆ ಆಯಿತು ನೋಡ್ತೀನಿ ಅಂತ ಭಾಗ್ಯನೂ ಕೂಡ ಹೇಳ್ತಾಳೆ. ಅಯ್ಯೋ ಅಕ್ಕ ಏನು ಜಾಸ್ತಿ ಇಲ್ಲ, ಒಂದು ಫಾರ್ಮ್ ಕೊಡ್ತಾರೆ ಅದರಲ್ಲೆಲ್ಲ ಡೀಟೇಲ್ಸ್ನ ಫಿಲ್ ಮಾಡಿ ಜಸ್ಟ್ ಪೇರೆಂಟ್ಸ್ ಸೈನ್ ಇರುತ್ತೆ ಅಲ್ಲಿ ನೀನು ಸೈನ್ ಮಾಡೋದು ಅಷ್ಟೇ ಅಂತ ಪೂಜೆ ಹೇಳಿದ ತಕ್ಷಣ, ಬಂಗಾರಿ ಅದು ಏನಿದೆ ಇವತ್ತೇ ಫಾರ್ಮ್ನ ತಗೊಂಡು ಬಾ, ಇವತ್ತೇ ಎಲ್ಲನೂ ಕೂಡ ಮುಗಿಸ್ಬಿಡೋಣ ಸರಿನಾ ಅಂತ ಭಾಗ್ಯ ಹೇಳಿದಾಗ ತನ್ವಿ ಅಂತೂ ಫುಲ್ ಖುಷಿಯಾಗಿ ಅವ್ರ ಅಮ್ಮಗೆ ಹಗ್ ಮಾಡಿ ಮುತ್ತೆಲ್ಲ ಕೊಟ್ಬಿಡ್ತಾಳೆ. ಅದನ್ನು ನೋಡಿಬಿಟ್ಟು ಮನೆಯವರು ಫುಲ್ ಖುಷಿ ಆಗಿಬಿಡ್ತಾರೆ. ಸರಿ ಆಯಿತು ಇವಾಗ ಖುಷಿಯಾಗಿ ಊಟ ಮಾಡು ಅಂತ ಭಾಗ್ಯ ತನ್ವಿನ ಮತ್ತೆ ಊಟಕ್ಕೆ ಕೂರಿಸ್ತಾಳೆ. ಇದಿಷ್ಟು ಇವತ್ತಿನ ಸಂಚಿಕೆ.
ನೋಡೋದಕ್ಕೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್.